ಚಾಣಕ್ಯ ವಿದ್ಯೆ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದಲು. ಅವುಗಳು ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ರಾಜ್ಯದಲ್ಲಿ ನಡೆಯುವ ದುರಾಚಾರಕ್ಕೆ ಕಾರಣ ರಾಜನಾಗ್ತಾನೆ. ರಾಜನು ತಪ್ಪು ಮಾಡಿದರೆ ಅದಕ್ಕೆ ಕಾರಣ ರಾಜಗುರು, ಅವನು ಸರಿಯಾದ ಸಲಹೆಯನ್ನು ಕೊಡಲಿಲ್ಲ ಅಂತ. ಸಂಸಾರದಲ್ಲಿ ಹೆಂಡತಿ ತಪ್ಪು ಮಾಡಿದರೆ ಗಂಡನದು ತಪ್ಪು, ಅವನ ಧರ್ಮವನ್ನು ಸರಿಯಾಗಿ ಮಾಡಲಿಲ್ಲ ಅಂತ. ಕೌಟಿಲ್ಯನು ವಿದ್ಯೆಯ ಬಗ್ಗೆ ತಿಳಿಸಿದ್ದಾನೆ. ಅತಿ ಸರ್ವತ್ರ ವರ್ಜಯೇತ್ ಅಂದರೆ ಯಾವುದೂ ಅತಿಯಾಗಬಾರದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದರೆ ಪಂಡಿತನು ಎಲ್ಲ ಕಡೆಗಳಲ್ಲಿಯೂ ಪೂಜಿಸಲ್ಪಡುವನು. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಇಂದ್ರಿಯಗಳಲ್ಲಿ ಕಣ್ಣುಗಳು ಬಹಳ ಮುಖ್ಯವಾದದ್ದು. ವಿನಾಶಕಾಲೇ ವಿಪರೀತ ಬುದ್ಧಿ, ನಾಶವಾಗುವ ಮೊದಲು ಹೆಚ್ಚಿನ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾನೆ. ತಾಯಿಗಿಂತ ದೇವರಿಲ್ಲ, ಗಾಯತ್ರಿ ಮಂತ್ರಕ್ಕಿಂತಲೂ ಉತ್ತಮವಾದ ಮಂತ್ರವಿಲ್ಲ. ಆತ್ಮಜ್ಞಾನವನ್ನು ಪಡೆಯಲು ಈ ಲೋಕವನ್ನು ಬೇಕಾದರೂ ತ್ಯಜಿಸು ಅಂತ ಹೇಳಿದ್ದಾರೆ. ಆತ್ಮಜ್ಞಾನ ಅಷ್ಟು ಶ್ರೇಷ್ಠ. ಯಥಾ ರಾಜ ತಥಾ ಪ್ರಜಾ, ಇಂತಹ ಉತ್ತಮವಾದ ಮಾತುಗಳನ್ನು ಹೇಳಿದ ಚಾಣಕ್ಯನು ನಂದರಾಜನಿಗೆ ರಾಜಗುರುವಾಗಿರ್ತಾನೆ. ಅವನಿಗೆ 9 ಜನ ಮಕ್ಕಳು. ಒಂದು ದಿನ ರಾಜಗುರು ಚಾಣಕ್ಯನು ಆಸನದಲ್ಲಿ ಕುಳಿತಿರುವಾಗ ನಂದರಾಜನ ಮಕ್ಕಳು ಅವನ ಜುಟ್ಟನ್ನು ಹಿಡಿದು ಎಳೆಯುತ್ತಾ ಬಹಳವಾಗಿ ಅವಮಾನ ಮಾಡ್ತಾರೆ. ಇದರಿಂದ ಕೋಪಗೊಂಡ ಚಾಣಕ್ಯನು ಅಲ್ಲಿಂದ ಹೊರಟು, ಈ ರಾಜ್ಯವು ನಾಶವಾಗುತ್ತೆ, ನಾನು ಪಂಡಿತನು, ಶಾಸ್ತ್ರವನ್ನು ತಿಳಿದವನು, ಆದರೂ ಗೌರವಿಸುತ್ತಿಲ್ಲ ಅಂತ ಹೇಳಿ ಶಪಥವನ್ನು ಮಾಡ್ತಾನೆ. ಈ ರಾಜ್ಯವನ್ನು 1 ವರ್ಷದೊಳಗೆ ನಾಶಪಡಿಸ್ತೇನೆ, ನಾನು ಯಾರು, ನನ್ನ ಶಕ್ತಿ ಎಂತಹುದು ಅಂತ ಹೇಳಿ ಇವರಿಗೆ ತೋರಿಸ್ತೇನೆ ಅಂತ ಹೇಳ್ತಾ ರಾಜಸಭೆಯಿಂದ ಹೊರಗಡೆ ಬರ್ತಾನೆ. ಅಲ್ಲಿ ಕೆಲವು ಮಕ್ಕಳು ಆಟವಾಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬ ಹುಡುಗನನ್ನು ಕರೆದು ಹೆಸರನ್ನು ಕೇಳಿ ಅವನಿಗೆ ಚಂದ್ರಗುಪ್ತನೆಂದು ಹೆಸರನ್ನು ಇಡ್ತಾನೆ. ನಂತರ ಎಲ್ಲ ಮಕ್ಕಳನ್ನು ಕರೆದು ಎಲ್ಲರಿಗೂ ಯುದ್ಧ ವಿದ್ಯೆಯನ್ನು ಕಲಿಸಿ ವೀರರನ್ನಾಗಿ ಮಾಡ್ತಾನೆ. ಕೆಲವು ಗಿರಿಜನರು ಮತ್ತು ಇತರರನ್ನು ಸೈನಿಕರನ್ನಾಗಿ ಮಾಡ್ತಾನೆ. ಶಪಥ ಮಾಡಿದಂತೆ 1 ವರ್ಷದೊಳಗೆ ನಂದ ರಾಜ್ಯವನ್ನು ನಾಶ ಮಾಡಿ ಚಂದ್ರಗುಪ್ತನನ್ನು ರಾಜನನ್ನಾಗಿ ಮಾಡ್ತಾನೆ ಚಾಣಕ್ಯ.